ಒಂದು ನಿಮಿಷ ಯೋಚನೆ ಮಾಡಿ. ಇವತ್ತು ನೀವು ಪೆಟ್ರೋಲ್ ಬಂಕಿಗೆ ಹೋದಾಗ 1 ಲೀಟರ್ ಪೆಟ್ರೋಲ್ಗೆ $115 ಕೊಟ್ಟಿರ್ತೀರಾ. ಆದರೆ ಬರೀ ಒಂದೇ ತಿಂಗಳಲ್ಲಿ ಅದೇ ಪೆಟ್ರೋಲ್ ಬೆಲೆ ದಿಢೀರಂತ $160 ಆದರೆ, ನಾವು ದಿನ ತಿನ್ನೋ ಅಕ್ಕಿ ಬೆಲೆ ಡಬಲ್ ಆಗಿ ಅಡುಗೆ ಎಣ್ಣೆ $300 ದಾಟಿದ್ರೆ ಹೇಗಿರುತ್ತೆ? ಇದು ಯಾಕಾಗುತ್ತೆ ಗೊತ್ತಾ? ಇದಕ್ಕೆ ಕಾರಣ ಹರ್ಮುಜ್ ಜಲಸಂಧಿ. ಇದೇನಪ್ಪ ಯಾವುದೋ ದೂರದ ಕಡಲ ಹೆಸರು ಹೇಳ್ತಿದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಈ ಒಂದು ಜಾಗಕ್ಕೂ ನಿಮ್ಮ ದಿನನಿತ್ಯದ ಜೀವನಕ್ಕೂ ನೇರವಾದ ಸಂಬಂಧ ಇದೆ. ಆಗಿದ್ದೇನು ಅಂದರೆ 2026ರ ಮಾರ್ಚ್ ತಿಂಗಳಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಒಟ್ಟಾಗಿ ಇರಾನ್ ಮೇಲೆ ದಾಳಿ ಮಾಡಿದ್ವು. ಅದಕ್ಕೆ ಪ್ರತಿಯಾಗಿ ಇರಾನ್ ಸುಮ್ಮನೆ ಕೂರ್ಲಿಲ್ಲ, ತನ್ನಲ್ಲಿದ್ದ ಅತಿದೊಡ್ಡ ಅಸ್ತ್ರವನ್ನ ಪ್ರಯೋಗಿಸಿತು. ಅದೇ ಹರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಮುಚ್ಚಿಬಿಡ್ತು. ಆ ಒಂದು ಕ್ಷಣ ಇಡೀ ಜಗತ್ತಿನ ಅರ್ಥವ್ಯವಸ್ಥೆ ಉಸಿರು ಬಿಗಿ ಹಿಡಿದು ನಿಂತೇ ಹೋಯಿತು. ಇದು ಬರೀ ಆ ದೇಶಗಳ ನಡುವಿನ ಜಗಳ ಅಲ್ಲ. ಈ ಯುದ್ಧ ನಮ್ಮ ಭಾರತವನ್ನ ಹೇಗೆ ಕಟ್ಟಿ ಹಾಕುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಮೊದಲನೇದಾಗಿ, ಈ ಹರ್ಮುಜ್ ಜಲಸಂಧಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಇದೊಂದು ಸಮುದ್ರದ ಕಿರಿದಾದ ಗಂಟಲು ಇದ್ದ ಹಾಗೆ. ಕೇವಲ 33 ಕಿಲೋಮೀಟರ್ ಅಗಲ ಇದೆ. ಅಂದ್ರೆ ನಮ್ಮ ಮೈಸೂರಿಂದ ಶ್ರೀರಂಗಪಟ್ಟಣಕ್ಕಿರುವಷ್ಟು ದೂರ ಅಷ್ಟೇ. ಆದರೆ ಇಡೀ ಪ್ರಪಂಚದ 20% ತೈಲ ಹಾದು ಹೋಗೋದು ಇದೇ ಮಾರ್ಗದಲ್ಲಿ. ಭಾರತದ ಕಥೆ ಏನಪ್ಪಾ ಅಂದ್ರೆ, ನಾವು ಪ್ರತಿದಿನ 5 ಮಿಲಿಯನ್ ಬ್ಯಾರಲ್ ತೈಲ ಬಳಸ್ತೀವಿ. ಅದರಲ್ಲಿ ನಮ್ಮಲ್ಲೇ ಉತ್ಪಾದನೆ ಆಗೋದು ಬರೀ 20% ಮಾತ್ರ. ಉಳಿದ 80% ನಾವು ಬೇರೆ ದೇಶಗಳಿಂದಲೇ ತರಿಸ್ಕೊಳ್ಬೇಕು. ಅದರಲ್ಲಿ ಬಹುತೇಕ ಅರ್ಧದಷ್ಟು ಬರೋದು ಇದೇ ಹರ್ಮುಜ್ ಮಾರ್ಗದ ಮೂಲಕ. ಈಗ ಯೋಚನೆ ಮಾಡಿ, ಆ ಮಾರ್ಗ ಮುಚ್ಚಿ ಹೋದ್ರೆ ಏನಾಗುತ್ತೆ? ಹಡಗುಗಳು ಆ ದಾರಿಯನ್ನ ಬಿಟ್ಟು ಇಡೀ ಆಫ್ರಿಕಾ ಖಂಡವನ್ನ ಸುತ್ತಕೊಂಡು ಬರಬೇಕು. 15 ದಿನದಲ್ಲಿ ಬರೋ ಹಡಗು 30 ದಿನ ತಗೊಳುತ್ತೆ. ಸಾಗಣೆ ವೆಚ್ಚ ಡಬಲ್ ಆಗುತ್ತೆ. ಇನ್ಶೂರೆನ್ಸ್ 5 ಪಟ್ಟು ಹೆಚ್ಚಾಗುತ್ತೆ. ಇದನ್ನ ಎಕನಾಮಿಕ್ಸ್ನಲ್ಲಿ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತಾರೆ. ಅಂದ್ರೆ ಪೆಟ್ರೋಲ್ ಮಾತ್ರ ಅಲ್ಲ, ಪ್ಲಾಸ್ಟಿಕ್, ಔಷಧಿಗಳು, ಪ್ಯಾಕೇಜಿಂಗ್ ಎಲ್ಲದಕ್ಕೂ ತೈಲ ಬೇಕೇ ಬೇಕು. ಒಂದು ಊರಿನಲ್ಲಿ ಒಬ್ಬ ರೈತ ರಸಗೊಬ್ಬರ ತಗೊಳಕ್ ಹೋದಾಗ ಅದರ ಬೆಲೆಯನ್ನ ನಿರ್ಧರಿಸೋದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೀತಿರೋ ಈ ಯುದ್ಧ. ಆದ್ರೆ ಸಮಸ್ಯೆ ಇರೋದು ಬರೀ ಪೆಟ್ರೋಲ್ನಲ್ಲಿ ಮಾತ್ರ ಅಲ್ಲ. ನಿಮ್ಮ ಊರಿನಲ್ಲಿ ಯಾರಾದರೂ ಒಬ್ಬ ಹುಡುಗ ದುಬೈನಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾನಲ್ವಾ, ಪ್ರತಿ ತಿಂಗಳು $40,000 ಮನೆಗೆ ಕಳಿಸ್ತಾನೆ. ಅಮ್ಮನ ಮಾತ್ರೆಗೆ, ತಂಗಿಯ ಓದಿಗೆ, ಮನೆ ಸಾಲ ತೀರಿಸೋಕೆ. ಇಂಥ 1 ಕೋಟಿ ಭಾರತೀಯರು ಗಲ್ಫ್ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಕಳಿಸೋ ಹಣ ಭಾರತಕ್ಕೆ ವರ್ಷಕ್ಕೆ ಬರೋಬ್ಬರಿ $7 ಲಕ್ಷ ಕೋಟಿ ಮೀರುತ್ತೆ. ಯುದ್ಧ ತೀವ್ರವಾಗಿ ಬ್ಯಾಂಕ್ ವ್ಯವಹಾರ ಮುಚ್ಚೋದ್ರೆ ಕೇರಳ, ಕರ್ನಾಟಕದ ಸಾವಿರಾರು ಕುಟುಂಬಗಳ ಸ್ಥಿತಿ ಏನಾಗಬಹುದು? ಮತ್ತೊಂದು ಕಡೆ ಯುದ್ಧದ ಕಿಡಿ ಗಲ್ಫ್ ರಾಷ್ಟ್ರಗಳಿಗೆ ಹಬ್ಬಿದ್ರೆ ಆ 1 ಕೋಟಿ ಜನರನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಬೇಕು. 2015ರಲ್ಲಿ ಯೆಮೆನ್ ಯುದ್ಧದ ಸಮಯದಲ್ಲಿ 5,600 ಜನರನ್ನ ರಕ್ಷಿಸಲು ಭಾರತ ಆಪರೇಷನ್ ರಾಹತ್ ಮಾಡಿತ್ತು. ಈಗ 1 ಕೋಟಿ ಜನರನ್ನ ರಕ್ಷಿಸಬೇಕಾದ್ರೆ ಅದು ಇತಿಹಾಸದಲ್ಲೇ ಅತಿ ದೊಡ್ಡ ಚಾಲೆಂಜ್ ಆಗುತ್ತೆ. ಇದರ ಜೊತೆಗೆ ಇನ್ನೊಂದು ದೊಡ್ಡ ಪೆಟ್ಟು ಬೀಳೋದು ನಮ್ಮ ವ್ಯಾಪಾರಕ್ಕೆ. ಯುದ್ಧ ಶುರುವಾದ ತಕ್ಷಣ ಇಮಾ ಕಂಪನಿಗಳು ಈ ಮಾರ್ಗವನ್ನ ವಾರ್ ರಿಸ್ಕ್ ಝೋನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಭಾರತ ಪ್ರತಿ ವರ್ಷ $800 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡುತ್ತೆ. ಈಗ ಹಡಗಿನ ಬಾಡಿಗೆ ಏರಿದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ವಸ್ತುಗಳು ತುಂಬಾ ದುಬಾರಿಯಾಗ್ತವೆ. ಮತ್ತು ಭಾರತದ ಅತಿದೊಡ್ಡ ಕನಸಾಗಿದ್ದ IMEC ಪ್ರಾಜೆಕ್ಟ್ ಕೂಡ ನಿಂತು ಹೋಗಿದೆ. ಮುಂಬೈಯಿಂದ ಸೌದಿಗೆ, ಅಲ್ಲಿಂದ ಇಸ್ರೇಲ್ ಮೂಲಕ ಯುರೋಪಿಗೆ ಸರಕು ಸಾಗಿಸುವ ಚೀನಾಗೆ ಟಕ್ಕರ್ ಕೊಡಬೇಕಾಗಿದ್ದ ಈ ಪ್ರಾಜೆಕ್ಟ್ ಈಗ ಕೇವಲ ಕಾಗದದ ಮೇಲೆ ಉಳಿದಿದೆ. ಇಷ್ಟೆಲ್ಲ ಆಗ್ತಾ ಇದ್ರೆ ಭಾರತ ಏನ್ ಮಾಡ್ತಾ ಇದೆ? ಇಲ್ಲೊಂದು ದೊಡ್ಡ ಜಿಯೋಪೊಲಿಟಿಕಲ್ ಚೆಸ್ ನಡೀತಾ ಇದೆ. ಭಾರತ ಯಾರ ಪರ ನಿಲ್ಬೇಕು? ಒಂದು ಕಡೆ ಅಮೆರಿಕ, ಇನ್ನೊಂದು ಕಡೆ ರಷ್ಯಾ, ಮತ್ತೊಂದು ಕಡೆ ಇರಾನ್. ಆದ್ರೆ 2026 ಮಾರ್ಚ್ 6ನೇ ತಾರೀಖು ಇಡೀ ಜಗತ್ತು ಬೆರಗಾಗೋ ಹಾಗೆ ಒಂದು ಬೆಳವಣಿಗೆ ನಡೀತು. ಹರ್ಮುಜ್ ಬಿಕ್ಕಟ್ಟು ಎಷ್ಟರ ಮಟ್ಟಿಗೆ ಹೋಯಿತು ಅಂದ್ರೆ, ಅಮೆರಿಕದ ಖಜಾನೆ ಇಲಾಖೆ ಭಾರತಕ್ಕೆ ಒಂದು ವಿಶೇಷವಾದ 30 ದಿನದ ಅನುಮತಿ ಕೊಡ್ತು. ರಷ್ಯಾದ ಮೇಲೆ ನಾವು ಎಷ್ಟೇ ನಿರ್ಬಂಧ ಹಾಕಿದರೂ ಭಾರತ ರಷ್ಯಾದಿಂದ ಅಗ್ಗದ ತೈಲ ಖರೀದಿ ಮಾಡಬಹುದು ಅಂತ ಅಮೆರಿಕ ತಾನಾಗೇ ಘೋಷಣೆ ಮಾಡ್ತು. ಯಾಕೆ ಗೊತ್ತಾ? ಒಂದು ವೇಳೆ ಭಾರತ ಆರ್ಥಿಕ ತೊಂದರೆಗೆ ಸಿಲುಕಿದ್ರೆ ಇಡೀ ಜಗತ್ತಿನ ಅರ್ಥವ್ಯವಸ್ಥೆ ಕುಸಿದು ಹೋಗಬಹುದು. ಭಾರತ ಇಲ್ಲಿ ಯಾರ ಪರವೂ ನಿಲ್ಲದೆ ತನ್ನ ಸ್ಟ್ರಾಟಜಿಕ್ ಅಟಾನಮಿಯನ್ನ ಬಳಸಿ ತನ್ನ ದೇಶದ ಹಿತವನ್ನ ಅದ್ಭುತವಾಗಿ ಕಾಪಾಡಿಕೊಳ್ತು. ಹಾಗಾದರೆ ಭಾರತದ ಮುಂದಿರೋ ದಾರಿ ಏನು? ಸದ್ಯಕ್ಕೆ ನಮ್ಮ ಬಳಿ 90 ದಿನಗಳಿಗಾಗುವಷ್ಟು ತೈಲ ಮೀಸಲಿದೆ. ಅಮೆರಿಕದ ಪರ್ಮಿಷನ್ ಇರೋವರೆಗೂ ರಷ್ಯಾದಿಂದ ಗರಿಷ್ಠ ತೈಲವನ್ನು ನಾವು ಖರೀದಿ ಮಾಡಬಹುದು. ಆದರೆ ಈ ಯುದ್ಧ ನಮಗೊಂದು ದೊಡ್ಡ ಪಾಠ ಕಲಿಸಿದೆ. ನಾವು ತೈಲದ ಮೇಲಿನ ಅವಲಂಬನೆಯನ್ನ ಆದಷ್ಟು ಬೇಗ ಕಡಿಮೆ ಮಾಡಲೇಬೇಕು.
2070ರ ಹೊತ್ತಿಗೆ ನೆಟ್ ಝೀರೋ ಸಾಧಿಸೋದು ಕೇವಲ ಪರಿಸರದ ಕಾಳಜಿಯಲ್ಲ, ಅದು ನಮ್ಮ ಆರ್ಥಿಕ ಅನಿವಾರ್ಯತೆ. ಸ್ನೇಹಿತರೆ, ಯುದ್ಧ ಎಲ್ಲೋ ದೂರದ ದೇಶದಲ್ಲಿ ನಡಿಬಹುದು, ಆದರೆ ಅದರ ತರಂಗಗಳು ನಮ್ಮ ಅಡುಗೆ ಮನೆಗೆ, ನಮ್ಮ ಮಕ್ಕಳ ಶಾಲಾ ಶುಲ್ಕಕ್ಕೆ, ನಮ್ಮ ರೈತರ ಜಮೀನಿಗೆ ಖಂಡಿತ ತಲುಪ್ತವೆ. ಅದಕ್ಕೆ ಈ ಜಾಗತಿಕ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ತಿಳಿಸಿ ಈ ಬಿಕ್ಕಟ್ಟಿನಲ್ಲಿ ಭಾರತ ಮುಂದೆ ಯಾವ ಹೆಜ್ಜೆ ಇಡಬೇಕು ಅಂತ. ಮುಂದಿನ ದಿನಗಳಲ್ಲಿ ಈ ಯುದ್ಧದ ಕಾವು ಇನ್ನಷ್ಟು ಹೆಚ್ಚಾಗಲಿದೆ. ಆ ಎಲ್ಲ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.